ಸನ್ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅವ್ರ ಹಿಸ್ಟ್ರಿ ಒಳಗೆ ಚರ್ಚೆಗೆ ಆಸ್ಪದ ಕೊಡಲಾರ್ದೆ ಹೋಗ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೀವು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡುವಂಥ ನಿಟ್ಟಿನಲ್ಲಿ ಆಗುತ್ತೆ. ನೀವು ಏನೂ ಮಾಡಿಲ್ಲ ಅಂತಂದರೆ ಚರ್ಚೆಗೆ ಆಸ್ಪದ ಕೊಡಬೇಕಾಗಿತ್ತಲ್ಲ, ಯಾಕೆ ಚರ್ಚೆಗೆ ಆಸ್ಪದ ಕೊಡಲಿಲ್ಲ? 2 ದಿವಸ ಚರ್ಚೆ ಆಗಿದ್ದರೆ ಸತ್ಯಾಸತ್ಯತೆ ಏನೈತೆ ಅನ್ನೋದು ನಮ್ಮ ಕಡೆ ಇರ್ತಕ್ಕಂಥ ಮಾಹಿತಿಯನ್ನು ಹೊರಗಿಡ್ತಿದ್ವಿ. ಇಲ್ಲ ಅನ್ನೋಂಗಿದ್ರೆ ಅವ್ರ ಮಾಹಿತಿ ಹೊರಗಿಡಬೇಕಾಗಿತ್ತು. ಆದರೆ ಇವತ್ತು ಅದರಲ್ಲಿ ಅವ್ರಿಗೊಂದು ಗಿಲ್ಟಿ ಕಾನ್ಸಸ್ ಅನ್ನುವಂಥದ್ದು ಕಾಡಾಕತ್ತೈತೆ ಮುಖ್ಯಮಂತ್ರಿಗಳಿಗೆ. ಆ ಕಾರಣಕ್ಕಾಗಿ ಇವತ್ತು 1 ದಿವಸ ಸಭೆಯನ್ನು ನಮ್ಮ ವಿಧಾನದ ಅಧಿವೇಶನವನ್ನು ಕೂಡ ಮೊಕಟುಗೊಳಿಸುವಂಥದ್ದನ್ನು ಮಾಡಿದ್ದಾರೆ. ಇದು ಒಂದು ಸ್ಪಷ್ಟತೆ ಇದೆ. ಇನ್ವಾಲ್ವ್ಮೆಂಟ್ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೆಸರು, ಅವರ ಧರ್ಮಪತ್ನಿ ಹೆಸರಲ್ಲಿ ನಡೆದಿರ್ತಕ್ಕಂಥದ್ದು ಇನ್ವಾಲ್ವ್ಮೆಂಟ್ ಮೇಗಿನ ನೋಡಿದಾಗ ಭಾಳ ಕ್ಲಿಯರ್ ಅನ್ನುವಂಥದ್ದು ಕಾಣ್ತಾ ಇದೆ. ಹೀಗಾಗಿ ಅವ್ರಿಗೆ ಬಂದ ಬರುತ್ತದೆ, ಅದ್ರ ಬಗ್ಗೆ ಅನುಭವಿಸ್ಬೇಕಾಗುತ್ತೆ. ಈ ವಿಚಾರದಲ್ಲಿ BJP ಮತ್ತು JDS ಸುಖ ಸುಮ್ಮನೆ ರಾಜಕೀಯ ಮಾಡ್ತಾ ಇದ್ದಾರೆ. ನೋಡಿರಿ, BJPಗಾಗಲಿ JDSಗಾಗಲಿ ಸುಖ ಸುಮ್ಮನೆ ಮಾಡೋಕ್ಕೆ ರಾಜಕೀಯ ಇಲ್ಲ. ನಮಗೆ ಭಾಳ ಕೆಲಸಿದ್ದು, ಭಾಳಷ್ಟು ಬಿಲ್ಗಳ ಬಗ್ಗೆ ಮಾತಾಡೋದಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಾಗೆ ವಿಧಾನಸೌಧದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಿದ್ವಿ. 200-300 ಅಷ್ಟು ಪ್ರಶ್ನೆಗಳನ್ನು ಹಾಕಿ ಮಾತಾಡೋರಿದ್ವಿ. ಆದರೆ ಇವತ್ತು ಸರ್ಕಾರ 2 ಭ್ರಷ್ಟಾಚಾರ, ಒಂದು ವಾಲ್ಮೀಕಿ ಹಗರಣ, ಅದು ಕೂಡ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣವನ್ನು, ದಲಿತರ ಹಣವನ್ನು ನೀವು ತೆಲಂಗಾಣಕ್ಕೆ ಯಾಕೆ ಕಳಿಸಿದ್ರಿ? ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಅಷ್ಟು ಅದ್ರ ಬಗ್ಗೆ ಕಾಳಜಿ ಇತ್ತಂತಂದ್ರೆ ದಲಿತರ ಹಣ ಇಲ್ಲಿ ಕರ್ನಾಟಕದಾಗ SC ಅವರು ಇದ್ದಿದ್ದಿಲ್ವಾ? ತೆಲಂಗಾಣದ ಮುಖ್ಯಮಂತ್ರಿಗಳ ಆಪ್ತನಿಗೆ 40 ಕೋಟಿ ರೂಪಾಯಿ ಹೋಗುವಷ್ಟಾಗುತ್ತೆ. ನೇರವಾಗಿ ಮುಖ್ಯಮಂತ್ರಿಗಳ ಖಜಾನೆಯಿಂದ ಹೋಗುತ್ತೆ. ಇದು ಅವರ ಮೂಗಿನ ಅಡಿಯಲ್ಲಿ ನಡೆದಿರ್ತಕ್ಕಂಥ ಬಹುದೊಡ್ಡದಾದಂಥ ಹಗರಣ. ಅದಕ್ಕೆ ಅವ್ರ ಬೆಲೆಯನ್ನು ತೆತ್ತಬೇಕಾಗತ್ತೆ. ಅದ್ರಾಗ ಏನು ನೋ ಡೌಟ್, ಅದರ ತೆತ್ತಬಿತ್ತಲ್ಲ. ಮನಮಾಚುವಂಥ ಕೆಲಸ ಮಾಡುತ್ತೆ. ನೋಡಿ, ಇವತ್ತು ಈ ರೀತಿಯಾದಂಥ ಪ್ರಕರಣಗಳು ಬಂದಾಗ ಕಾಂಗ್ರೆಸ್ ಹೊಸ ಹುಡುಕಿರ್ತಾರೆ. ಇವತ್ತು ನೋಡಿ, ರಾಮನಗರಕ್ಕೆ ತೊಗೊಂಡ್ಬಂದು ಬೆಂಗಳೂರು ಅಂತಂದು ಹೆಸರಿಡ್ತೀವಿ ಅಂತ ಹೊಂಟಾರ. ಯಾಕಂದ್ರೆ ಇವು 2 ಹಗರಣದ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ. ಮತ್ತೊಂದೇನಾರು ಹೊಸದು ಹುಟ್ಟಾಕಿಬಿಟ್ರೆ ಅದ್ರ ಬಗ್ಗೆ ಜನ ಹೊಡೆದಾಡ್ಕೊಂಡು ಹೋಗಲಿ ಅನ್ನೋಂಥದ್ದು ಭಾವನೆ ಐತಿ. ಆದರೆ ಜನರಿಗೆ ಭಾಳ ಸ್ಪಷ್ಟತೆ ಐತಿ. ಈ 2 ಹಗರಣದಲ್ಲಿ ಸರ್ಕಾರ ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಜಾಹೀರಾಗಿರ್ತಕ್ಕಂಥ ಸಂದೇಶ ಆಗೈತಿ. ಇಡಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರ ಒಬ್ಬ ಆಫೀಸರು, ನೀವು BJP ಅವರು ಇಡಿ ಅವ್ರನ್ನ ಬಿಟ್ಟು ಹೆದರ್ಸ್ತಿದ್ದೀರಂತ ಅವ್ರನ್ನ. ನೋಡ್ರಿ, ಇವತ್ತು ಇಡಿ ಅವ್ರ ವಿರುದ್ಧ ಸ್ಟೇ ಯಾಕೆ ಸಿಕ್ತಂಗಂದ್ರೆ ಇವತ್ತು ಕೋರ್ಟ್ ಯಾಕೆ ಸ್ಟೇ ಕೊಡ್ತೀವಿ ಇಡಿ ಅವ್ರದ್ದು ಹಾಗೆ ಕೇಳಿರ್ತಕ್ಕಂಥ ಸಂಬಂಧಕ್ಕೆ? ಇವತ್ತು ಭಾಳ ಸ್ಪಷ್ಟ ಇದೆ. ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ 100% ಇನ್ವಾಲ್ವ್ಮೆಂಟ್ ಇರೋದು ಗೊತ್ತಾಗೈತಿ. ಯಾವಾಗ 5 ಜನ ಮಂತ್ರಿಗಳನ್ನು ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೋ, ಯಾವಾಗ ನಮ್ಮ ಅಧಿವೇಶನ ನಡೆದಾಗ 5 ಜನ ಮಂತ್ರಿಗಳನ್ನು ಇಟ್ಕೊಂಡು ಅವಾಗ ಸ್ಪಷ್ಟತೆ ಆಗೈತೆ. ಇದು ನನ್ನ ಬುಡಕ್ಕೆ ಬರೋದು ಅನ್ನೋಂಥದ್ದು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಆಗೈತೆ. ಅವಾಗ 5 ಮಂದಿ ಮಂತ್ರಿಗಳನ್ನಿಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿಸಿ ಇದು ಸರ್ಕಾರವನ್ನು ತೆಗಿಲಿಕ್ಕೆ ಷಡ್ಯಂತ್ರ ಅಂತ ಏನೋ ಜೋರಾಗಿ ಹೇಳ್ತಾರಲ್ಲ, ಆ ರೀತಿ ಹೇಳುವಂಥ ಪ್ರಯತ್ನ ಮಾಡ್ಯಾರ. ಇದು ಯಾವುದೂ ಷಡ್ಯಂತ್ರ ಅಲ್ಲ. ನಿಮ್ಮ ಬುಡಕ್ಕೆ 100% ಬಂದೇ ಬರುತ್ತೆ. ಅದಕ್ಕೆ ಅನುಭವಿಸೋಕೆ ಗಟ್ಟಿಯಾಗಿರಿ ಅಷ್ಟೇ. ಷಡ್ಯಂತ್ರ ಮಾಡ್ಲಿಕ್ಕೆ ಸರ್ಕಾರ ಹೋಗುತ್ತಂತೀರಿ? ನೋಡ್ರಿ, ಇವತ್ತು ಯಾರು ಉಪ್ತಿದ್ದಾರೋ ಅವ್ರು ನೀರು ಕುಡಿಬೇಕು.